ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಎಕ್ಸಾಮ್ ಹತ್ರ ಬಂದೇ ಬಿಡ್ತು. ಸೊ ಹಾಗಾಗಿ ನಂಗೆ ಅನ್ನಿಸ್ತು ನಾನು ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರೋಣ ಅಂತ. ಸೊ ಇನ್ ದಿಸ್ ವಿಡಿಯೋ ನಾನು ಏನೇ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಬೇಸಿಕಲಿ ಕ್ವೆಶ್ಚನ್ ಪೇಪರ್ ಬಗ್ಗೆ ಮಾತಾಡ್ತೀನಿ ಮಕ್ಕಳೇ. ಸೊ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ, ಸೋಷಿಯಲ್ ಸೈನ್ಸ್ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ, ಎಷ್ಟು ಮೇನ್ಸ್ ಇರುತ್ತೆ, ಎಷ್ಟು ಕ್ವೆಶ್ಚನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ನೀವು ಒಂದೊಂದು ಮೇನ್ಗೂ ಅನ್ನೋದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಬೇಸಿಕ್ ಪೇಪರ್ ಇನ್ಫಾರ್ಮೇಷನ್ ಮಕ್ಕಳೇ. ಸೊ ಕ್ವೆಶ್ಚನ್ ಪೇಪರ್ನ ಇನ್ಫಾರ್ಮೇಷನ್ ಇವಾಗ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ. ಒಟ್ಟು 80 ಮಾರ್ಕ್ಸಿಗೆ ಬರಿಬೇಕು, ಅದು ನಿಮಗೆ ಗೊತ್ತೇ ಇರೋದು, ಹೌದಾ ಅಲ್ವಾ? ಸೊ 80 ಮಾರ್ಕ್ಸ್ ಪೇಪರ್ ನೀವು ಬರೀಲೇಬೇಕು ಆಟ್ ಎನಿ ಕಾಸ್ಟ್. ಆ್ಯಂಡ್ ಅದಕ್ಕೆ ಇವ್ರು ಕೊಡ್ತಾ ಇರೋವಂಥ ಟೈಮ್ 3 hours 15 minutes. ಅದರಲ್ಲಿ 15 minutes ನಿಮಗೆ ರೀಡಿಂಗ್ ಟೈಮ್ ಇರುತ್ತೆ. ಸೊ ಒಟ್ಟು ಬರೆಯೋದಕ್ಕೆ ನಿಮಗೆ 3 ಗಂಟೆ 3 hours ಟೈಮ್ ಇರುತ್ತೆ. ಓಕೆನಾ? ಸೊ ಈ 80 ಮಾರ್ಕ್ಸ್ನ 38 ಕ್ವೆಶ್ಚನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಇನ್ ಡಿಫ್ರೆಂಟ್ ಮೀನ್ಸ್ ಡೆಫಿನೆಟ್ಲಿ, ಬಟ್ 38 ಕ್ವೆಶ್ಚನ್ಗಳು ಬರುತ್ತೆ ಈ 80 ಮಾರ್ಕ್ಸ್ನ ಪೇಪರಲ್ಲಿ. ಸೊ ನೀವು ಏನೇದ್ರ ಮೇಲೆ ನಿಗಾ ಇಡಬೇಕಪ್ಪ ಅಂತಂದರೆ, ಫಸ್ಟ್ ಈ ರೀಡಿಂಗ್ ಟೈಮು ಅಂದರೆ ಈ 15 ನಿಮಿಷ ಏನಿದೆ, ಸೊ ಅದು ನೀವು ಕ್ವೆಶ್ಚನ್ ಪೇಪರ್ನ ಓದೋದಕ್ಕೆ ಕೊಟ್ಟಿರೋ ಅಂಥ ಟೈಮ್. ಸೊ ಅದು ರೀಡಿಂಗ್ ಟೈಮ್ ಅಂತ ಹೇಳ್ತೀವಿ, ಕ್ವೆಶ್ಚನ್ ಪೇಪರ್ನ ಓದೋದಕ್ಕೆ. ರೀಡಿಂಗ್ ಅಂದಿದ ತಕ್ಷಣ ಇವಾಗ ಕೂತ್ಕೊಂಡು ಏನು ಓದಬೇಕಪ್ಪ ನಾನು ಎಕ್ಸಾಮ್ ಹಾಲಲ್ಲಿ ಅಂತ ಅಂದ್ಕೊಳ್ಳೋದಲ್ಲ. ಸೊ ಇದು ಕ್ವೆಶ್ಚನ್ ಪೇಪರ್ನ ರೀಡಿಂಗ್ ಟೈಮ್. ಸೊ ಚೂಸ್ ಕ್ವೆಶ್ಚನ್ಸ್. ಸೊ ಈ ರೀಡಿಂಗ್ ಟೈಮಲ್ಲಿ ಏನೇನು ಮಾಡಬೇಕಪ್ಪ ಅಂತಂದರೆ, ಇವಾಗ ಡೆಫಿನೆಟ್ಲಿ 80 ಮಾರ್ಕ್ಸ್ ಅಂದಿದ ತಕ್ಷಣ ಬರೀ 80 ಮಾರ್ಕ್ಸಿಗೆ ನಿಮ್ಮ ಕ್ವೆಶ್ಚನ್ ಪೇಪರ್ ಇರೋದಿಲ್ಲ, ಆಲ್ಮೋಸ್ಟ್ 120 ಮಾರ್ಕ್ಸಿಗೆ ಇರುತ್ತೆ. ಆರ್ ಕ್ವೆಶ್ಚನ್ಸ್ ಎಲ್ಲ ಸೇರಿಸಿ, ಆಯಿತಾ? ಸೊ ಆರ್ ಕ್ವೆಶ್ಚನ್ಸಲ್ಲಿ 2 ಕ್ವೆಶ್ಚನ್ಸ್ ಇರುತ್ತೆ. ನನಗೆ ಯಾವ ಕ್ವೆಶ್ಚನ್ ಬರುತ್ತೆ ಇದರಲ್ಲಿ ಕರೆಕ್ಟಾಗಿ ಅಂತ ನೀವು ಅಲ್ಲೇ ಈ ಒಂದು 15 ನಿಮಿಷದಲ್ಲೇ ನೀವು ಅನಲೈಸ್ ಮಾಡಿಬಿಡಬೇಕು. ಸೊ ಚೂಸಿಂಗ್ ಕ್ವೆಶ್ಚನ್ಸ್, ಯಾವ ಕ್ವೆಶ್ಚನ್ ನಾನು ಬರೀಬೇಕು, ಬಿಕಾಸ್ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತಲ್ವಾ. ಸೊ ಅದರಲ್ಲಿ ಯಾವ ಕ್ವೆಶ್ಚನ್ ನನಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಲೆಕ್ಕಾಚಾರ ಮಾಡಿ ಇಟ್ಕೋಬೇಕು. ಓಕೆನಾ? ಆ್ಯಂಡ್ ಪ್ಲ್ಯಾನ್ ಅಟೆಂಪ್ಟ್ ಆರ್ಡರ್. ಫಸ್ಟ್ ನನಗೆ 3 ಮಾರ್ಕ್ಸ್ ಮೇನ್ ನೋಡ್ತಾ ಇದ್ದ ತಕ್ಷಣ ಏನಪ್ಪ ನಂಗೆ ಎಲ್ಲ 9 ಕ್ವೆಶ್ಚನ್ ಬರುತ್ತೆ ಅಂತ ಫುಲ್ ಖುಷಿ ಆಗಿಬಿಡ್ತೀರ. ಸೊ ಫಸ್ಟ್ 3 ಮಾರ್ಕರ್ಸ್ನ ಅಟೆಂಪ್ಟ್ ಮಾಡುವಂಥದ್ದು. ಓಕೆನಾ? ಫಸ್ಟ್ MCQs ನೋಡಿದ ತಕ್ಷಣ ವಾವ್ ಸೂಪರ್ ಎಲ್ಲ ಬರುತ್ತೆ ನನಗೆ ಅಂತ ಅನ್ಸುತ್ತೆ ನಿಮಗೆ. ಸೊ ಫಸ್ಟ್ MCQsನ ಬರೆಯುವಂಥದ್ದು. ಸೊ ಪ್ಲ್ಯಾನ್ ಅಟೆಂಪ್ಟ್ ಆರ್ಡರ್. ನಿಮ್ಗೆ ಏನು ಫಸ್ಟ್ ಬರುತ್ತೋ ನೋಡಿದ ತಕ್ಷಣ ಈ 15 ನಿಮಿಷ ಕೊಡ್ತಾ ಇರೋರು ಸುಮ್ಮನೆ ಕೊಡ್ತಾ ಇಲ್ಲ, ಅವರು ಕೊಡ್ತಾ ಇರೋದೇ ಈ ವಿಚಾರಗಳಿಗೆ, ಇದೆಲ್ಲ ಮಾಡಬೇಕು ನೀವು ಅಂತ. ಓಕೆನಾ? ಸೊ ಹಾಗಾಗಿ ಈ ಒಂದು ಅಟೆಂಪ್ಟ್ ಏನಿದೆ ಅದನ್ನು ಕ್ಲೀನಾಗಿ ಈ 15 ನಿಮಿಷದಲ್ಲೇ ನೀವು ಅನಲೈಸ್ ಮಾಡ್ಕೊಂಬಿಡಿ, ನಾನು ಏನನ್ನು ಫಸ್ಟ್ ಅಟೆಂಪ್ಟ್ ಮಾಡಬೇಕು ಅಂತ. ಬಿಕಾಸ್ ನೀವು ಜಾಸ್ತಿ ಕಾನ್ಫಿಡೆನ್ಸಲ್ಲಿ ಇರೋದನ್ನು ಫಸ್ಟ್ ಬರೆದ್ಬಿಟ್ರೆ ಅದೊಂಥರ ನೆಮ್ಮದಿ, ತೃಪ್ತಿ. ಏನೇನು ಗೊತ್ತಿಲ್ವೋ ಅದನ್ನು ಮತ್ತೆ ಕೂತ್ಕೊಂಡು ಯೋಚನೆ ಮಾಡಿ ಬರೆಯೋದಕ್ಕೆ ಟೈಮೂ ಸಿಗುತ್ತೆ. ಹಾಗಾಗಿ ಓಕೆನಾ? ಗೊತ್ತಾಯ್ತಲ್ಲ ಮಕ್ಕಳೇ, ಇದು ಬೇಸಿಕ್ ನಿಮ್ಮ ಕ್ವೆಶ್ಚನ್ ಪೇಪರ್ ಇನ್ಫಾರ್ಮೇಷನ್ 80 ಮಾರ್ಕ್ಸಿಗೆ ಬರೀಬೇಕು. ಓಕೆನಾ? ಆ್ಯಂಡ್ ಅದಕ್ಕೆ 3 hours 15 minutes ಕೊಟ್ಟಿರ್ತಾರೆ, 15 ನಿಮಿಷ ರೀಡಿಂಗ್ ಟೈಮ್ ಇರುತ್ತೆ. ಓಕೆ, ಸೊ ಆ ರೀಡಿಂಗ್ ಟೈಮಲ್ಲಿ ಯಾವ ಕ್ವೆಶ್ಚನ್ ನನಗೆ ಬರುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೇಕು, ಯಾವುದನ್ನು ಫಸ್ಟ್ ಅಟೆಂಪ್ಟ್ ಮಾಡಲಿ ಅನ್ನೋದನ್ನು ಕೂಡ ಚೂಸ್ ಮಾಡಿ ಇಟ್ಕೋಬೇಕು. 80 ಮಾರ್ಕ್ಸ್ ಪೇಪರ್ನ ಟೋಟಲ್ 38 ಕ್ವೆಶ್ಚನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಇಂಟು ಡಿಫ್ರೆಂಟ್ ಮೀನ್ಸ್. ಇದು ಬೇಸಿಕ್ ಪೇಪರ್ ಇನ್ಫಾರ್ಮೇಷನ್. ಓಕೆನಾ? ಎಸ್ ಮಕ್ಕಳೇ, ಪೇಪರ್ ಸ್ಟ್ರಕ್ಚರ್ ಓವರ್ವ್ಯೂ. ಸೊ ಇಲ್ಲಿ ಈ ಒಂದು ಸ್ಲೈಡಲ್ಲಿ ಏನು ಹೇಳ್ತೀರಪ್ಪ ಅಂತಂದರೆ, ನಾನು ಹೇಳ್ದೆ ಅಲ್ಲ 80 ಮಾರ್ಕ್ಸ್ನ 38 ಕ್ವೆಶ್ಚನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಈ 38 ಕ್ವೆಶ್ಚನ್ಸ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಅನ್ನೋದೇ ಈ ಒಂದು ಸ್ಲೈಡ್ ಆಗಿದೆ. ಓಕೆನಾ? ಸೊ ಒಟ್ಟು 6 ಸೆಕ್ಷನ್ಸ್ ಅಂದರೆ 6 ಮೇನ್ಗಳಿರುತ್ತೆ ಮಕ್ಕಳೇ. ಓಕೆ, ಸೊ 6 ಮೇನಲ್ಲಿ ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ನಿಮಗೆ MCQs ಇರುತ್ತೆ. ಆ್ಯಂಡ್ ಅದು 1 to 8th ಕ್ವೆಶ್ಚನ್ ಆಗಿದೆ. ಅಂದರೆ ಒಟ್ಟು 8 ಕ್ವೆಶ್ಚನ್ಗಳಿರುತ್ತೆ ಆಫ್ 1 mark. ಆಬ್ವಿಯಸ್ಲಿ MCQ ಅಂದರೆ 1 mark. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಒಂದು ಕ್ವೆಶ್ಚನ್ ಇರುತ್ತೆ, 4 ಆಪ್ಷನ್ ಕೊಟ್ಟಿದ್ದಾರೆ, ಆ್ಯಂಡ್ ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ಚೂಸ್ ಮಾಡಿ ಬರೀಬೇಕು, ಅದು ವಿಷಯ. ಓಕೆನಾ? ನೆಕ್ಸ್ಟ್ ಸೆಕ್ಷನ್ 2 ಬಂದುಬಿಟ್ಟು ಸೆಕೆಂಡ್ ಮೇನ್ 9 to 16th ಕ್ವೆಶ್ಚನ್. ಸೊ ಇದು ಕೂಡ 1 marker ಆಗಿದೆ. ಓಕೆ, ಸೊ ಇಲ್ಲೂ ಕೂಡ 8 ಕ್ವೆಶ್ಚನ್ ಇದೆ. ಸೊ MCQ ಅಂದರೆ ಯು ವಿಲ್ ಹ್ಯಾವ್ ಟು ಚೂಸ್, ಆಯಿತಾ?
ಇಲ್ಲೇನಪ್ಪ ಅಂತಂದರೆ ಒನ್ ಲೈನ್ ಆನ್ಸರ್ನ ಬರೀಬೇಕು. ಒನ್ ಲೈನ್ ಅಥವಾ ಒನ್ ವರ್ಡ್ ಇರುತ್ತೆ ಕೆಲವೊಂದು ಸತಿ, ಅದನ್ನು ಬರೀಬೇಕು. ದಟ್ಸ್ ದ ಡಿಫ್ರೆನ್ಸ್, ಆಯಿತಾ? ಸೊ ಇಲ್ಲೂ 8 ಕ್ವೆಶನ್ಸ್, ಇಲ್ಲೂ 8 ಕ್ವೆಶನ್ಸ್ ಬರುತ್ತೆ. ಬಟ್ ಮಜಾ ಏನಪ್ಪ ಅಂತಂದರೆ ನೆಕ್ಸ್ಟ್ ಮೇನ್ ಕೂಡ 8 ಕ್ವೆಶನ್ನೇ ಬರುತ್ತೆ. ಓಕೆ, ಸೊ ಬಹುಶಃ 8 ಅವ್ರ ಫೇವ್ರೆಟ್ ನಂಬರ್ ಅಂತ ಅನಿಸುತ್ತೆ. ಎನಿವೇಸ್, ಸೊ ಸೆಕ್ಷನ್ 3 ಥರ್ಡ್ ಮೇನ್ 17 to 24th ಕ್ವೆಶನ್ ಏನಿದೆ, ಸೊ ಅದು 2 ಮಾರ್ಕರ್ ಆಗಿರುತ್ತೆ. ಸೊ ಒಟ್ಟು ಎಷ್ಟಿರುತ್ತೆ, ನಾನು ಹೇಳ್ದಂಗೆ 8 ಕ್ವೆಶನ್ಗಳಿರುತ್ತೆ. ಸೊ 8 2s 16, 16 ಮಾರ್ಕ್ಸ್ ಈ ಮೇನಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಮೇನ್. ನನಗಂತೂ ಇಟ್ ಇಸ್ ದಿ ಹಾರ್ಟ್ ಆಫ್ ದಿ ಕ್ವೆಶನ್ ಪೇಪರ್ ಅಂತ ಅನಿಸುತ್ತೆ, ಬಿಕಾಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಅಂಥದ್ದು ಈ ಒಂದು ಮೇನಿಂದ. ಸೊ ಫೋರ್ತ್ ಮೇನ್ 25 to 33 ಕ್ವೆಶನ್ ಮಕ್ಕಳೇ. ಇಟ್ಸ್ ಅ 3 marker ಕ್ವೆಶನ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ 9 ಕ್ವೆಶನ್ಸ್ ಇರುತ್ತೆ ಒಟ್ಟು. ಸೊ ಹೆದರ್ಕೋಬೇಡಿ, ಆರ್ ಕ್ವೆಶನ್ಸು ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ. ಸೊ ಒಟ್ಟು 9 ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಇಟ್ಸ್ ಅ 3 marker. ಸೊ 9 3s 27, ವೆರಿ ಇಂಪಾರ್ಟೆಂಟ್ ಮೇನ್ ನನ್ನ ಪ್ರಕಾರ ಪರ್ಸ್ನಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಮೇನ್ ಬಂದ್ಬಿಟ್ಟು 34 to 37th ಕ್ವೆಶನ್. ಓಕೆ, ಕ್ವೆಶನ್ ನಂಬರ್ಗಳೇನಿದೆ, ಸೊ ಅದು ಈ ಫಿಫ್ತ್ ಮೇನಲ್ಲಿ ಬರುತ್ತೆ, ವಿಚ್ ಇಸ್ ಅ 4 mark ಕ್ವೆಶನ್. ಓಕೆ, ಸೊ 4 marks ಬಂದ್ಬಿಟ್ಟು 4 ಇರುತ್ತೆ. ಇದರಲ್ಲೂ ಆಪ್ಷನ್ಸ್ ಇರುತ್ತೆ, ಹೆದರ್ಕೋಬೇಡಿ, ಎಲ್ಲ ಕ್ವೆಶನ್ಸಲ್ಲೂ ಇರೋದಿಲ್ಲ, ಬಟ್ ಆಪ್ಷನ್ಸ್ ನಿಮಗಿರುತ್ತೆ ಅಟ್ಲೀಸ್ಟ್ 2 ಕ್ವೆಶನಲ್ಲಿ. ಸೊ 4 4s 16. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೇನ್, ಬಿಕಾಸ್ ಈ 2 ಮೇನಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ಗಿಂತ ಜಾಸ್ತಿ ಬರಬಹುದು. ಆ್ಯಂಡ್ ಈ 2 ಮೇನಲ್ಲಿ ಏನಪ್ಪ ಒಳ್ಳೆಯದು ಅಂತ ಅಂದರೆ, ಲೈಕ್ ಒಂದು 3 marks ಕ್ವೆಶನ್ ಇದೆಯಪ್ಪ ಅಂತಂದರೆ ಅಟ್ಲೀಸ್ಟ್ 6 points ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಆ 6 pointsನ ನೀವು ಸ್ಟೋರಿ ಫಾರ್ಮ್ಯಾಟಲ್ಲಿ ನೆನ್ಪಿಟ್ಕೊಂಡಿರ್ಬೋದು. ಸೊ ಈಸಿಯಾಗಿ ಬರ್ತಾ ಹೋಗುತ್ತೆ ಫ್ಲೋ. ಅರ್ಥ ಆಗ್ತಾ ಇದೆಯಾ? ಸೊ ಎಸ್ಪೆಷಲಿ ಹಿಸ್ಟ್ರಿ ಕ್ವೆಶನ್ಸ್ ತೊಗೊಂಡಾಗ. ಸೊ ಹಾಗಾಗಿ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ವರ್ತ್ ಇಟ್ ಓದ್ಕೊಳ್ಳೋದು. ಓಕೆನಾ? ಸೊ ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ರೈಟ್? ಸೊ ಟೋಟಲಿ 16 marks, 4 questions ಬರುತ್ತೆ. ಆ್ಯಂಡ್ ಲಾಸ್ಟ್ ಅಗೇನ್ ವೆರಿ 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 ಇಂಪಾರ್ಟೆಂಟ್, ಇದನ್ನು ನೀವು ಮಿಸ್ ಮಾಡಲೇಬಾರ್ದು. ಬಿಕಾಸ್ ನಿಮಗೆ ಡೆಫಿನೆಟ್ಲಿ ಗೊತ್ತು, ನಾನು ಓದಿದ್ರೆ 5 marks ಬರುತ್ತಪ್ಪ ಅಂತ. ಇದೇ ಬರುತ್ತೆ ಅಂತ ಕೂಡ ಹೇಳಿದ್ದೀವಿ ನಾವು. ಬಿಕಾಸ್ ಇರೋದು ಡ್ಯಾಮ್ಸು, ಲಾಂಜಿಟ್ಯೂಡ್ಸು, ಲ್ಯಾಟಿಟ್ಯೂಡ್ಸು, ಬಿಟ್ರೆ ರಿವರ್ಸು, ಪವರ್ ಪ್ರಾಜೆಕ್ಟ್ಸು, ಇವೇ ಇರೋದು ಅಲ್ವಾ? ಇನ್ನೇನು ಎಕ್ಸ್ಟ್ರಾ ಇಲ್ಲ, ನಿಮಗೆ ಗೊತ್ತಿವೇ ಇರೋದು ಅಂತ. ಸೊ ಹಾಗಾಗಿ ಅದನ್ನು ಓದ್ಕೊಂಡ್ರೆ ಸಾಕು, ನಿಮಗೆ 5 marks ಬರುತ್ತೆ. ನಿಮ್ಮ ಪುಣ್ಯಕ್ಕೆ ಮ್ಯಾಪ್ನ ಡ್ರಾ ಮಾಡೋ ಅವಶ್ಯಕತೆಯೂ ಇಲ್ಲ, ಪ್ಲಸ್ ಇದರಲ್ಲೂ ಕೂಡ ಇವಾಗ ಆರ್ ಕ್ವೆಶನ್ಸ್ ಇದೆ. ಇನ್ನೇನು ಬೇಕು ನಿಮಗೆ ಅಲ್ವಾ? ಸೊ ಲಾಸ್ಟ್ 6th ಮೇನ್ ಬಂದುಬಿಟ್ಟು 38th ಕ್ವೆಶನ್ ಮ್ಯಾಪ್ಗಿರುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ 5 pointers ಕೊಡ್ತಾರೆ ಪಾಯಿಂಟ್ ಮಾಡೋದಕ್ಕೆ. ಸೊ 1 mark ಈಚ್, ಟೋಟಲಿ 5 marks. ಸೊ ಇದು ನಿಮ್ಮ ಪೇಪರ್ ಸ್ಟ್ರಕ್ಚರ್ನ ಓವರ್ವ್ಯೂ ಆಗಿರುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್, ಸೊ ಐಡಿಯಲ್ ಟೈಮ್ ಸ್ಟ್ರಾಟಜಿ. ಇವಾಗ 3 hours 15 minutesನ ನೀವು ಹೇಗೆ ಡಿವೈಡ್ ಮಾಡಬೇಕು ಅಕಾರ್ಡಿಂಗ್ ಟು ದ ಮೇನ್ ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ರೀಡಿಂಗ್ ಟೈಮ್ ಆಲ್ರೆಡಿ ಗೊತ್ತು, ನಾನು ಫಸ್ಟ್ ಸ್ಲೈಡಲ್ಲೇ ಹೇಳಿದೆ 15 minutes. ಅಲ್ಲಿ ನೀವೇನು ಬರೆಯೋದಕ್ಕೆ ಬಿಡೋದೇ ಇಲ್ಲ ಅವರು. ಸೊ 15 minutes ಕ್ಲಿಯರ್ ಆಗಿ ನೀವು ಬರ್ರಿ, ಕ್ವೆಶನ್ ಪೇಪರ್ನ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ಅಲ್ಲೇ ನೀವು ಅನಲೈಸ್ ಮಾಡಬೇಕು, ನನಗೆ ಯಾವ್ದು ಕರೆಕ್ಟಾಗಿ ಗೊತ್ತಿದೆ, ಯಾವ್ದು ಚೆನ್ನಾಗಿ ಗೊತ್ತಿದೆ, ಯಾವ ಕ್ವೆಶನ್ನ ನಾನು ಅಟೆಂಪ್ಟ್ ಮಾಡಬೇಕು, ಯಾವ ಕ್ವೆಶನ್ನ ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಸೊ ಎಲ್ಲ ಲೆಕ್ಕಾಚಾರ ಆ 15 minutesಲ್ಲೇ ಮುಗಿಸ್ಬೇಕು ನೀವು. ಓಕೆನಾ? ಸೊ 15 minutes ಇಸ್ ದೇರ್. MCQs ಪ್ಲಸ್ 1 mark. ಸೊ MCQs ಎಷ್ಟು ಬರುತ್ತೆ? 8, 1 marker ಕೂಡ 8. ಓಕೆ, ಸೊ 8 2s 16, ಟೋಟ್ಲಿ 16 ಕ್ವೆಶನ್ಸ್ಗೆ ಆಲ್ಮೋಸ್ಟ್ 30 minutes ಕೊಡ್ತಾ ಇದ್ದೀವಿ ನಾವು. ಓಕೆನಾ? ಅಂದರೆ ಆಲ್ಮೋಸ್ಟ್ 2 minutes ಫಾರ್ ಕ್ವೆಶನ್ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ ಅಷ್ಟು ಟೈಮ್ ನೀವು MCQs ಪ್ಲಸ್ 1 markerಗೆ ನೀವು ಸ್ಪೆಂಡ್ ಮಾಡಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ 2 markersಗೆ ಸೊ ಇಲ್ಲೂ ಕೂಡ 8 ಕ್ವೆಶನ್ ಬರುತ್ತೆ. ಸೊ ಇಲ್ಲಿ half an hour ಸ್ಪೆಂಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅನ್ ಅದರ್ ಮೇನ್ ವೇರ್ ಯು ವಿಲ್ ಹ್ಯಾವ್ ಟು ಫೋಕಸ್ ಆನ್. ಸೊ half an hour, ಪ್ರಾಪರ್ half an hour 2 marksಗೆ ಕೊಡಬೇಕು. ಸೊ ಇಲ್ಲಿಗೆ ನಿಮಗೆ 1 hour ಆಯಿತು. 15 minutes ಬಿಡಿ, 1 hour ಆಯಿತು. ಸೊ 3 hoursನ ಹೇಗೆ ಡಿವೈಡ್ ಮಾಡಿರೋದು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್
ಕಂಪ್ಲೀಟ್ 1 ಅವರ್ ನೀವು 3 ಮಾರ್ಕ್ಸ್ಗೆ ಕೊಡಲೇಬೇಕು ಮಕ್ಕಳೇ, ಬಿಕಾಸ್ ದೇರ್ ಆರ್ 9 ಕ್ವೆಶ್ಚನ್ಸ್ 27 ಮಾರ್ಕ್ಸ್ಗೆ ಬರೀಬೇಕು. ಸೊ ಪ್ರತಿಯೊಂದು ಕ್ವೆಶ್ಚನ್ ಅಟ್ಲೀಸ್ಟ್ 6 ಪಾಯಿಂಟ್ಸ್ ಇರಲೇಬೇಕು, ಬಿಕಾಸ್ ಇಟ್ಸ್ ಅ 3 ಮಾರ್ಕರ್. ಸೊ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕು ನೀವು. ಕಂಪ್ಲೀಟ್ 1 ಅವರ್ 16 ಮಿನಿಟ್ಸ್ ನೀವು 3 ಮಾರ್ಕರ್ ಕ್ವೆಶ್ಚನ್ಗೆ ಕೊಡಲೇಬೇಕು. ಓಕೆನಾ? ಸೊ ಅಲ್ಲಿಗೆ 2 ಅವರ್ ಆಯಿತು. ನೆಕ್ಸ್ಟ್ 40 ನಿಮಿಷ. ಸೊ 4 ಮಾರ್ಕ್ ಕ್ವೆಶ್ಚನ್ಗೆ ಕೊಡಲೇಬೇಕು ನೀವು, ಬಿಕಾಸ್ ದೀಸ್ ಆರ್ ಆಲ್ ವೆರಿ ವೆರಿ ಬಿಗ್ ಕ್ವೆಶ್ಚನ್ಸ್ ಆಯಿತಾ. ಅಟ್ಲೀಸ್ಟ್ 8 ಪಾಯಿಂಟ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ 1 ಪಾಯಿಂಟು ನಿಮಗೆ ನನಗೇನೋ ಡೌಟ್ ಹೊಡಿತಾ ಇದೆಯಪ್ಪ ಅದು ಇದು ಅಂತಂದರೆ ಅಟ್ಲೀಸ್ಟ್ 10 ಪಾಯಿಂಟ್ಸ್ ಬರೀಬೇಕು. ಸೊ ಇಟ್ಸ್ ಅ ವೆರಿ ಹ್ಯೂಜ್ ಮೇನ್ ಟು ರೈಟ್ ಅಲ್ವಾ. ಸೊ ಹಾಗಾಗಿ 40 ನಿಮಿಷ. ಇಲ್ಲಿರೋದು ಬರೀ 4 ಕ್ವೆಶ್ಚನ್ನೇ, ಬಟ್ ಸ್ಟಿಲ್ 40 ಮಿನಿಟ್ಸ್ ನೀವು ಕೊಡಿ, ಪ್ರಾಪರ್ 40 ಮಿನಿಟ್ಸ್ ಕೊಡಿ. ಓಕೆನಾ? ಸೊ 2 hours 40 ಮಿನಿಟ್ಸ್ ಆಯಿತು. ಮ್ಯಾಪಿಗೆ 10 ಮಿನಿಟ್ಸ್, 2 hour 50 ಮಿನಿಟ್ಸ್ ಆಯಿತು. ಇರೋದು 5 ಪಾಯಿಂಟರ್ಗಳು. ಒಂದು ಪಾಯಿಂಟರ್ಗೂ 2 ನಿಮಿಷ ಅಂತ ತೊಗೊಂಡ್ರು 10 ನಿಮಿಷ ನೀವು ಪ್ರಾಪರಾಗಿ ಮ್ಯಾಪ್ ವರ್ಕ್ ಕೊಡ್ತಾ ಇದ್ದೀರಾ ಆಯಿತಾ. ಇನ್ನು ಮಿಕ್ಕಿರೋ 10 ಮಿನಿಟ್ಸ್, ಲಾಸ್ಟ್ 10 ಮಿನಿಟ್ಸ್ ಚೆಕ್ ಮಾಡಬೇಕು. ಆನ್ಸರ್ಸ್ನ ಚೆಕ್ ಮಾಡಬೇಕು, ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ, ಕ್ವೆಶ್ಚನ್ ನಂಬರ್ಗಳು, ಮೇನ್ಗಳು, ಮ್ಯಾಪ್ ವರ್ಕಿಗೆ ಬಂದರೆ ABCD ಅಂತ ಕೊಡ್ತಾರಲ್ಲ ಅದು ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ. ಸೊ ಪ್ರಾಪರ್ ಚೆಕ್ಕಿಂಗ್ ಟೈಮ್ಗೆ ನೀವು 10 ನಿಮಿಷ ಇಟ್ಕೋಬೇಕು. ಸೊ ಅಲ್ಲಿಗೆ 3 ಅವರ್ ಮುಗಿಯುತ್ತೆ. ಸೊ ದಿಸ್ ಇಸ್ ಹೌ ಯು ವಿಲ್ ಹ್ಯಾವ್ ಟು ಡಿವೈಡ್ ಯುವರ್ ಟೈಮ್. 3 ಅವರ್ಸ್ ಕ್ವೆಶ್ಚನ್ ಪೇಪರ್ ಬರೆಯೋದಕ್ಕೆ ಈ ಥರ ಡಿವೈಡ್ ಮಾಡ್ಕೋಬೇಕು. ಕ್ವೆಶ್ಚನ್ ಪೇಪರಲ್ಲಿ ಇರೋ ಕ್ವೆಶ್ಚನ್ಸ್ಗೆ ಆನ್ಸರ್ ಬರೆಯೋದಕ್ಕೆ ಈ ಥರ ಡಿವೈಡ್ ಮಾಡ್ಕೋಬೇಕು. ಓಕೆನಾ? ಎಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್. ಸೊ ಆಫ್ಟರ್ ಈಚ್ ಸೆಕ್ಷನ್ ಚೆಕ್ ದ ಟೈಮ್. ಓಕೆ, ನಿಮ್ಗೊಂದು ದೊಡ್ಡ ವಾಲ್ ಕ್ಲಾಕೇ ಹಾಕ್ಬಿಟ್ಟಿರ್ತಾರೆ. ಸೊ ಓಕೆ, ನಾನು 30 ಮಿನಿಟ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ದೀನಾ ಅನ್ನೋದನ್ನು ನೀವು ನೋಡ್ಕೋಬೇಕು. ಅಕಸ್ಮಾತಾಗಿ 3 ಮಾರ್ಕರ್ಸ್ಗೆ ನೀವು 70 ಮಿನಿಟ್ಸ್ 80 ಮಿನಿಟ್ಸ್ ತೊಗೊಂಡ್ಬಿಟ್ಟಿದ್ರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳೇ ಮತ್ತೆ 4 ಮಾರ್ಕ್ಸ್ ಬರೆಯೋದಕ್ಕೆ. ಸೊ ಹಾಗಾಗಿ ಪ್ರತಿಯೊಂದು ಮೇನ್ ಆದಮೇಲೂ ನೀವು ಟೈಮ್ನ ಚೆಕ್ ಮಾಡಿ. ನಾನು ಎಲ್ಲಿದ್ದೀನಿ, ಸ್ಲೋ ಆಗಿ ಬರಿತಾ ಇದ್ದೀನಾ, ತುಂಬ ಫಾಸ್ಟಾಗಿ ಬರಿತಾ ಇದ್ದೀನಾ, ಏನು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿಗೆ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಹೌ ಯು ವಿಲ್ ಹ್ಯಾವ್ ಟು ಡಿವೈಡ್ ಯುವರ್ ಟೈಮ್. ಓಕೆನಾ ಮಕ್ಕಳೇ? ಒಂದು ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಎಕ್ಸಾಮ್ ಹಾಲಲ್ಲಿ ಈ ಥರ ಡಿವೈಡ್ ಮಾಡಿಕೊಂಡು ಆರಾಮಾಗಿ ಅಚ್ಚುಕಟ್ಟಾಗಿ ಬರಿಬೇಕು. ಓಕೆ, ನೆಕ್ಸ್ಟ್ ಹೌ ಟು ಸ್ಕೋರ್ ಇನ್ MCQ. ಸೊ ಇವಾಗ ಒಂದೊಂದು ಮೇಲೆ ನಾನು ಬಿಡಿಸಿ ಹೇಳ್ಕೊಡ್ತೀನಿ ನಿಮಗೆ, ಏನು ಎಕ್ಸಾಕ್ಟ್ಲಿ ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಏನು ಮಾಡಬಾರ್ದು, ಟಿಪ್ಸು, ಇದನ್ನೆಲ್ಲ ಒಂದೊಂದು ಮೇನ್ಗೆ ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು MCQs. ರೀಡ್ ಆಪ್ಷನ್ಸ್ ಬಿಫೋರ್ ಆನ್ಸರಿಂಗ್. ಎಸ್, ವೆರಿ ಇಂಪಾರ್ಟೆಂಟ್. ಸುಮಾರು ಸತಿ ತುಂಬ ಕಾನ್ಫಿಡೆಂಟಲ್ಲಿ ಬರೀತೀರಾ, ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ಸರಿ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ಬರೀತೀರಾ. ಅದು ಆಗಬಾರ್ದು. ಕ್ವೆಶ್ಚನ್ ಗೊತ್ತಿದೆ, ಆನ್ಸರ್ ಗೊತ್ತಿದೆ ಅಂತ ಅಂದ್ರೂ ಕ್ವೆಶ್ಚನ್ ಓದಿದ ತಕ್ಷಣ ಆನ್ಸರ್ ಗೊತ್ತಪ್ಪ ಅಂತ ಬರೆಯೋದಲ್ಲ. 4 ಆಪ್ಷನ್ಸ್ನ ನೋಡಿ. ಕೆಲವೊಂದ್ಸತಿ ಕನ್ಫ್ಯೂಸಿಂಗ್ ಆಗಿರ್ಬೋದು, ಕನ್ಫ್ಯೂಸಿಂಗ್ ಆಗಿ ಇಟ್ಟಿರ್ಬೋದು. ಓಕೆನಾ? ಸೊ ಹಾಗಾಗಿ ಫಸ್ಟ್ ಎಲ್ಲ ಆಪ್ಷನ್ಸ್ನ ಓದಿ ಪ್ರಾಪರಾಗಿ. ಕ್ವೆಶ್ಚನ್ ಓದ್ಮೇಲೆ ಆಪ್ಷನ್ಸ್ನ ಕೂಡ ಓದಿ. ಎಲಿಮಿನೇಟ್ ರಾಂಗ್ ಒನ್ಸ್. ಇದೊಂದು ಈಸಿ ಮೆಥಡ್. ಆನ್ಸರ್ ಯಾವುದು ಅಂತ ಕಂಡುಹಿಡಿಯೋದಕ್ಕೆ, ಓಕೆ ಆಪ್ಷನ್ ಬಿ ಇಸ್ ದ ಆನ್ಸರ್ ಅಂತ ಹೇಳೋದಕ್ಕೆ ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿ ಅಲ್ಲ, ಆಪ್ಷನ್ ಸಿ ಅಲ್ಲ, ಡೆಫಿನೆಟ್ಲಿ ಆಪ್ಷನ್ ಬಿ ಅಂತ ಹೇಳೋದು ಈಸಿ ಆಗ್ತಾ ಹೋಗುತ್ತೆ. ಸೊ ಎಲಿಮಿನೇಟಿಂಗ್ ದ ರಾಂಗ್ ಆನ್ಸರ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫಾಲೋಯಿಂಗ್ ಮೆಥಡ್ಸ್ MCQs ಅಲ್ಲಿ. ಓಕೆನಾ? ನೆಕ್ಸ್ಟ್, ಅವಾಯ್ಡ್ ಓವರ್ ಥಿಂಕಿಂಗ್. ನಾಟ್ ರಿಕ್ವೈರ್ಡ್ ಆಟ್ ಆಲ್. MCQs ಅಲ್ಲಿ ಓವರ್ ಥಿಂಕ್, ಅದ ಬ್ಯಾಂಕ್ ಟ್ರಾನ್ಸಾಕ್ಷನ್ಸಲ್ಲಿ ಯಾವುದೋ ಒಂದು ಕ್ವೆಶ್ಚನ್ ಕೊಟ್ಟಿರ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ಗೂ ರಿಕರಿಂಗ್ ಡೆಪಾಸಿಟ್ಗೂ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಓವರ್ ಥಿಂಕ್ ಮಾಡಿ ಆ ಒಂದು ಕ್ವೆಶ್ಚನ್ ಮೇಲೆ 10 ನಿಮಿಷ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಿಕ್ಲಿ ಮೂವ್ ಫಾರ್ವರ್ಡ್, ಆಮೇಲೆ ನೋಡ್ಕೊಳ್ಳೋಣ. ಓಕೆನಾ? ಸೊ ಡೋಂಟ್ ಓವರ್ ಥಿಂಕ್ ಆ್ಯಂಡ್ ಡೋಂಟ್ ವೇಸ್ಟ್ ಟೈಮ್. ಓಕೆನಾ ಮಕ್ಕಳೇ? ಸೊ ಪ್ರಾಕ್ಟೀಸ್ MCQs ಡೈಲಿ. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟಿಪ್ಸ್ ನಾನು ನಿಮ್ಗೆ ಕೊಡುವಂಥದ್ದು. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್ MCQsನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಟ್ ವಾಸ್ ನಾಟ್ ಜಸ್ಟ್ ಸೋಷಿಯಲ್. ಓಕೆನಾ? ಬಿಕಾಸ್ ಕನ್ಫ್ಯೂಸಿಂಗ್ ಇರುತ್ತೆ. ಆ್ಯಂಡ್ 8 ಮಾರ್ಕ್ಸ್ ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಅಂದವರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ MCQsನ ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳೇ? ದಟ್ ಈಸ್ ಒನ್ ಆಫ್ ದ ಟಿಪ್. ನೆಕ್ಸ್ಟ್ 1 ಮಾರ್ಕ್ ಕ್ವೆಶ್ಚನ್ ಸ್ಟ್ರಾಟಜಿ ಏನು ಅಂತ ನೋಡೋಣ. ಗಿವ್ ಆನ್ ಎಕ್ಸಾಕ್ಟ್ 1 ಲೈನ್ ಆನ್ಸರ್. ಕತೆ ಬೇಡ. ಅದೇ ನೆಕ್ಸ್ಟ್ ಪಾಯಿಂಟು, ಅವಾಯ್ಡ್ ಸ್ಟೋರಿ ಆನ್ಸರ್ಸ್.
ಅವ್ರು ಅವಶ್ಯಕತೆನೇ ಇಲ್ಲ. ಕತೆ ನೋಡಿದ್ರೆ ರಾಂಗ್ ಹಾಕಿ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನೀವು ಒಂದು ಕತೆಯಲ್ಲಿ ಅವರು ಒಂದು ವರ್ಡ್ನ ಒಂದು ಲೈನ್ನ ಎಲ್ಲಿ ಹುಡುಕ್ತಾರೆ, ಓಕೆ ಬಹುಶಃ ಕರೆಕ್ಟ್ ಬರ್ದಿರ್ಬೋದು ಪಾಪ ಹುಡುಗ ಅಂತ ಅಥವಾ ಹುಡುಗಿ ಅಂತ. ಸೊ ಎಕ್ಸಾಕ್ಟ್ ಒನ್ ಲೈನ್ ಆನ್ಸರ್ನ ಕೊಡಿ. ಓಕೆನಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೀಡ್ ದ ಕ್ವೆಶ್ಚನ್ ಟ್ವೈಸ್. ಅಗೇನ್ ಇಲ್ಲೂ ಕೂಡ ಬಿಕಾಸ್ ಇಟ್ಸ್ ಅ 1 ಮಾರ್ಕರ್ಸ್ ಅಲ್ವಾ, ಕನ್ಫ್ಯೂಷನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಟ್ವೈಸ್ ಓದಿ, 2 ಸತಿ ಓದಿ ಕ್ವೆಶ್ಚನ್, ತಪ್ಪೇನೂ ಇಲ್ಲ. ಓಕೆ, ನಾನು ಹೇಳ್ದೆ 1 ಮಾರ್ಕರ್ಗೂ MCQsಗೂ ಆಲ್ಮೋಸ್ಟ್ ಅರ್ಧ ಗಂಟೆ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 2 minutes ಫಾರ್ ಅ ಕ್ವೆಶ್ಚನ್ ಅಂತ ಅಲ್ವಾ. ಸೊ ಇಟ್ ಈಸ್ ಅ ಲಾಟ್ ಆಫ್ ಟೈಮ್ ಆ್ಯಕ್ಚುಲಿ. ಸೊ 2 ಸತಿ ಓದಿ ಕ್ವೆಶ್ಚನ್ನ, ಏನು ಅಭ್ಯಂತರ ಇಲ್ಲ, ತೊಂದರೆನೂ ಇಲ್ಲ. ಓಕೆನಾ. ಸೊ ಇಫ್ ದಿ ಆನ್ಸರ್ ಇಸ್ ಮೋರ್ ದೆನ್ 12 to 15 ವರ್ಡ್ಸ್, ಯು ಆರ್ ಲೂಸಿಂಗ್ ಟೈಮ್. ಸೊ ಎಕ್ಸಾಕ್ಟಾಗಿ 1 ಲೈನ್ ಆನ್ಸರ್ ಬರೆಯೋದಕ್ಕೆ 12 to 15 ವರ್ಡ್ಸ್ ಸಾಕು. ಅದಕ್ಕಿಂತ ಜಾಸ್ತಿ ಬರಿತಾ ಇದೆಯಾ ಅಂತಂದರೆ ಮಾರಾಯ, ವೇಸ್ಟ್ ಆಫ್ ಟೈಮ್. ಓಕೆನಾ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್ ಪಾಸ್ ಮಾಡ್ತಾ ಇಲ್ಲ, ಎಕ್ಸಾಮ್ ಹಾಲಲ್ಲಿದ್ದೀರಾ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ 12 to 15 ವರ್ಡ್ಸ್ ಮ್ಯಾಕ್ಸಿಮಮ್ ಇಟ್ಕೊಂಬಿಡಿ. ಓಕೆ, 1 ಮಾರ್ಕರ್ಗೆ ಟು ದ ಪಾಯಿಂಟ್ ಇರಲೇಬೇಕು, ಕತೆ ಓಡ್ಕೊಂಡಿರಬೇಡಿ. ಓಕೆ, ನೆಕ್ಸ್ಟ್ 2 ಮಾರ್ಕ್ ಕ್ವೆಶ್ಚನ್ ಸ್ಟ್ರಾಟಜಿ, 4 ಪಾಯಿಂಟ್ಸ್ ಡೆಫಿನೆಟ್ಲಿ ಬರೀಬೇಕು. ಸೊ ಸ್ಟ್ರಕ್ಚರ್ ಯುವರ್ ಆನ್ಸರ್ ವಿತ್ ಅಪ್ ಟು 4 ಕ್ಲಿಯರ್ ಪಾಯಿಂಟ್ಸ್. ಸೊ ಒಂದು 4 ಲೈನ್ ಆನ್ಸರ್ ಇದೆ ಅಂತಂದರೆ ಅದನ್ನು 4 ಪಾಯಿಂಟ್ಸ್ ಆಗಿ ಕ್ಲಿಯರ್ ಕಟ್ ಆಗಿ ಬರೀರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. 4 ಪಾಯಿಂಟ್ಸ್ ಮಿನಿಮಮ್. ಓಕೆ, ಆ್ಯಂಡ್ ನಾನು ಪ್ರತಿ ಸತಿ ಹೇಳ್ತೀನಿ, 1 ಪಾಯಿಂಟ್ ನೀವೇನಾದರೂ ಹೆಚ್ಚು ಕಮ್ಮಿ ನಂಗೆ ಡೌಟ್ ಹೊಡಿತಾ ಇದೆಯಪ್ಪ ಅಂತಂದರೆ ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡಿ, ಬಟ್ 4 ಪಾಯಿಂಟ್ಸ್ ಡೆಫಿನೆಟ್ಲಿ ಬರೀಲೇಬೇಕು. ಈಚ್ ಪಾಯಿಂಟ್ ಹಾಫ್ ಮಾರ್ಕ್, ವಿಚ್ ಇಸ್ ವೈ ಅವರು 4 ಪಾಯಿಂಟ್ಸ್ನ ಕೇಳ್ತಾ ಇರೋದು. 1 ಪಾಯಿಂಟ್ಗೆ ಹಾಫ್ ಮಾರ್ಕ್ ಟು, ಸೊ ಟೋಟ್ಲಿ 2 ಮಾರ್ಕ್ಸ್ ಆಗುತ್ತೆ ಅದು. ಓಕೆನಾ. ಹೈಲೈಟ್ ಕೀವರ್ಡ್ಸ್, ಅಂಡರ್ಲೈನ್ ಆರ್ ಎಂಫಸೈಸ್ ಇಂಪಾರ್ಟೆಂಟ್ ಟರ್ಮ್ಸ್. ಇದು ಜಸ್ಟ್ 2 ಮಾರ್ಕ್ಸ್ಗಲ್ಲ, 3 ಮಾರ್ಕ್ಸ್ಗೂ ಇಟ್ ಈಸ್ ಅಪ್ಲಿಕೇಬಲ್, 4 ಮಾರ್ಕ್ಸ್ ಕೂಡ ಅಪ್ಲಿಕೇಬಲ್. ಸೊ ಇಂಪಾರ್ಟೆಂಟ್ ವರ್ಡ್ಸು, ಟರ್ಮ್ಸ್ ಏನಿದೆ ಆ ಒಂದು ಪಾಯಿಂಟರಲ್ಲಿ ಅದನ್ನು ಅಂಡರ್ಲೈನ್ ಮಾಡಿ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಎಕ್ಸಾಮಿನರ್ಗೂ ಖುಷಿ ಆಗುತ್ತೆ. ಓಕೆ, ಎಲ್ಲ ಪಾಯಿಂಟ್ಸ್ನು ಅಂಡರ್ಲೈನ್ ಮಾಡಿದ್ದಾರೆ ಅಂತ, ಅವ್ರ ಕೆಲಸನೂ ಈಸಿ ಆಗುತ್ತೆ, ನಿಮಗೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಬೇಸಿಕಲಿ. ಓಕೆ, ಸೊ ಹೈಲೈಟಿಂಗ್ ದ ಕೀವರ್ಡ್ಸ್. ಸೊ ಇದು ಒಂದು 2 ಮಾರ್ಕ್ಸ್ಗೆ ಕೊಡ್ತಾ ಇರೋಂಥ ಸ್ಟ್ರಾಟಜಿಗಳು ನಾವು. ಓಕೆನಾ. ನೆಕ್ಸ್ಟು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ಗೆ 3 ಮಾರ್ಕರ್ಸ್ಗೆ 6 ಬುಲೆಟ್ ಪಾಯಿಂಟ್ಸ್. ಓಕೆನಾ, 1 2 3 4 5 6. ಅದೇ 8 ಪಾಯಿಂಟ್ಸ್ 4 ಮಾರ್ಕ್ ಬಂದರೆ 2 more ಪಾಯಿಂಟ್ಸ್ ಎಕ್ಸ್ಟ್ರಾ. ಸೊ ಇಲ್ಲೂ ಕೂಡ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು, 1 ಪಾಯಿಂಟ್ಗೆ ಹಾಫ್ ಮಾರ್ಕ್. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ಒಂದು ಪಾಯಿಂಟ್ ಏನಾದರೂ ನಿಮಗೆ ಡೌಟ್ ಹೊಡಿತಾ ಇದೆ ಅಂತಂದರೆ ಇನ್ನೊಂದು ಪಾಯಿಂಟ್ನ ಬರೀರಿ, ತಪ್ಪೇನಿಲ್ಲ. ಬಿಕಾಸ್ ಅದೇನಾದ್ರು ರಾಂಗ್ ಆದರೆ ಯು ಆರ್ ಲೂಸಿಂಗ್ ಹಾಫ್ ಮಾರ್ಕ್. ಓಕೆ, ಹಾಫ್ ಮಾರ್ಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆಯಿತಾ. ಸೊ ಹಾಗಾಗಿ ಆ ಥರ ಮಾಡಿ. ಸೊ ರೈಟ್ 6 ಕ್ಲಿಯರ್ ಪಾಯಿಂಟ್ಸ್ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್. ಆ್ಯಂಡ್ ಇಲ್ಲಿ ಪ್ರೊವೈಡ್ 8 ಕಾಂಪ್ರಹೆನ್ಸಿವ್ ಪಾಯಿಂಟ್ಸ್ ವಿತ್ ಡೀಟೇಲ್ಡ್ ಆಗಿ ಬರೆಯೋದು, ಎಸ್ಪೆಷಲಿ ಫಾರ್ ಅ 4 ಮಾರ್ಕರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ಒಂದು ಕ್ವೆಶ್ಚನ್ಗೆ ಆಲ್ಮೋಸ್ಟ್ 10 minutes ಕೊಟ್ಟಿರೋದು. 4 ಮಾರ್ಕರ್ಸ್ಗೆ, 4 ಕ್ವೆಶ್ಚನ್ಸ್ಗೆ 40 minutes ಕೊಟ್ಟಿದ್ದೀವಲ್ವಾ. ಸೊ ಇನ್ ಡೀಟೇಲ್ ಆಗಿ ಆನ್ಸರ್ ಬರೀಲೇಬೇಕು ನೀವು. ಸೊ ಹಾಗಾಗಿ 40 minutes ಕೊಟ್ಟಿರೋದು. ಆ 40 minutesನ ಕ್ಲೀನಾಗಿ ಯುಟಿಲೈಸ್ ಮಾಡಿಕೊಂಡು ಎಲ್ಲ 4 ಕ್ವೆಶ್ಚನ್ಸ್ನು 4 ಮಾರ್ಕರ್ಸಲ್ಲಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ಬರೀರಿ. ಓಕೆ, ಸೊ ಆ್ಯಡ್ ಹೆಡ್ಡಿಂಗ್ಸ್ ಲೈಕ್ 4 ಮಾರ್ಕರ್ಸ್ಗೆ ಎಸ್ಪೆಷಲಿ. ಸೊ ಇವಾಗ ಬ್ಯಾಟಲ್ ಆಫ್ ಪ್ಲಾಸಿದು ಕಾಸಸ್ ಕೇಳಿರ್ತಾರೆ, ಎಫೆಕ್ಟ್ಸು ಕೇಳಿರ್ತಾರೆ. ಸೊ ಕಾಸಸ್ 1 2 3 4 ಪಾಯಿಂಟ್ಸ್, ಎಫೆಕ್ಟ್ಸ್ 1 2 3 4 ಪಾಯಿಂಟ್ಸ್, ಆಯಿತಾ. ಸೊ ಟೋಟ್ಲಿ 8 ಪಾಯಿಂಟ್ಸ್ ಆಯಿತು. ಸೊ ಇಲ್ಲಿ ಕಾಸಸ್ ಅಂತಲೂ ಬರ್ದಿದ್ದೀನಿ ನಾನು, ಎಫೆಕ್ಟ್ಸ್ ಅಂತಲೂ ಬರ್ದಿದ್ದೀನಿ, ಅದನ್ನು ಕ್ಲೀನಾಗಿ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಹೌ ಯು ವಿಲ್ ಹ್ಯಾವ್ ಟು ರೈಟ್ ಅ 4 ಮಾರ್ಕರ್ ಎಸ್ಪೆಷಲಿ, ಆಯಿತಾ. ಮೆಷರ್ಸ್ ಏನಾದರೂ ಆ ಥರ ಇದ್ದಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಡಿಸಾಸ್ಟರ್ಸಲ್ಲಿ ಪ್ರಿವೆಂಟಿವ್ ಮೆಷರ್ಸ್, ಫ್ಲಡ್ಸ್ ಬಂದಾಗ, ಸೊ ಪ್ರಿವೆಂಟಿವ್ ಮೆಷರ್ಸ್ ಅಂತ ಬರೆದು ಪಾಯಿಂಟ್ಸ್ನ ಬರಿತಾ ಹೋಗಿ, ಆ ಥರ. ಓಕೆನಾ. ಆ್ಯಂಡ್ ದೆನ್ ರೋಲ್, ಕಾಂಟ್ರಿಬ್ಯೂಷನ್ಸ್, ಇಂಪಾರ್ಟೆನ್ಸ್, ಬೆನಿಫಿಟ್ಸ್. ಸೊ ಈ ಥರ ಸಬ್ ಹೆಡ್ಡಿಂಗ್ಸ್ ಏನಿದೆ ಅದನ್ನು ಫಸ್ಟ್ ಕ್ಲೀನಾಗಿ ಸಬ್ ಹೆಡ್ಡಿಂಗ್ಸ್ನ ಬರೆದು ಅದ್ರ ಕೆಳಗಡೆ ಬುಲೆಟ್ ಪಾಯಿಂಟ್ಸ್ನ ಬರಿತಾ ಹೋಗಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಆರ್ ಸ್ಟ್ರಾಟಜಿ ಅಥವಾ ನಮ್ಮ ಟಿಪ್ಸ್ ನಿಮಗೋಸ್ಕರ 3 ಮಾರ್ಕರ್ಸ್ ಆ್ಯಂಡ್ 4 ಮಾರ್ಕರ್ಸ್ ಬರೆಯೋದಕ್ಕೆ. ಮ್ಯಾಪ್ ಸ್ಟ್ರಾಟಜಿ ಈಸಿ 5 ಮಾರ್ಕ್ಸ್. ನಾವು ಹೇಳ್ತೀವಿ ಈಸಿ ಅಂತ,
ನೀವೇನು ಮ್ಯಾಮ್ ಈಸಿ ಅಂತ ಹೇಳ್ತೀರಾ, ನಮಗೆ ಗೊತ್ತು ಅದ್ರ ಕಷ್ಟ ಅಂತ ಅನಿಸುತ್ತೆ ನಿಮಗೆ. ಬಟ್ ಆ್ಯಕ್ಚುಲಿ ಓದಿದ್ರೆ ಈಸಿನೇ. ನಾವು ಸ್ಕೂಲಲ್ಲಿ ಇರಬೇಕಾದ್ರೂ ಮ್ಯಾಪಾ ಅಂತ ಅನ್ನಿಸ್ತಾ ಇತ್ತು. ಚೂರು ಕಟ್ಟಾಗಿದೆ. ಓಕೆ, ಬಟ್ ಆ್ಯಕ್ಚುಲಿ ಈಸಿ ಅದು. ನಾವು ಆ ಥರ ಆ ಒಂದು ಮೈಂಡ್ಸೆಟ್ ಬಂದುಬಿಟ್ಟಿದೆ, ಮ್ಯಾಪಾ ಅಂತ, ಅಥವಾ ಸೈನ್ಸಲ್ಲಿ ಡಯಾಗ್ರಾಮ್ಸಾ, ಮ್ಯಾಥ್ಸಿಗೆ ಬಂದಿದ ತಕ್ಷಣ ಫಾರ್ಮುಲಾಸಾ ಅಂತ. ಬಟ್ ಆ್ಯಕ್ಚುಲಾಗಿ ಸ್ಕೋರಿಂಗ್ ಪಾಯಿಂಟ್ಸ್ ಅವೇ, ಆಯಿತಾ. ಸ್ವಲ್ಪ ಕಷ್ಟಪಡಬೇಕು, ಒಂದು ಸ್ವಲ್ಪ ಲಾಜಿಕ್ನ ಯೂಸ್ ಮಾಡಬೇಕಷ್ಟೆ. ಸೊ ಇದನ್ನು ನೀವು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಓದಬೇಕಾಗಿರೋದು ಆಲ್ರೆಡಿ ಗೊತ್ತಿದೆ ನಿಮಗೆ. ಡ್ಯಾಮ್ಸು, ಪೋರ್ಟ್ಸು, ಸಿಟೀಸು, ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ ಲೈನ್ಸ್. ಸೊ ದೀಸ್ ಆರ್ ದ ಮೇನ್ ಎಕ್ಸಾಮಿನರ್ಸ್ಗೆ ಇಷ್ಟ ಆಗುವಂಥ ಒಂದು ಕ್ವೆಶನ್ಗಳಿವು, ಮ್ಯಾಪ್ ಪಾಯಿಂಟರ್ಸ್ಗೆ. ಸೊ ಇದು ಮೇನ್ ಇದೇ ಕೊಡ್ತಾರೆ ಅಂತಲೂ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ಡೆಫಿನೆಟ್ಟಾಗಿ ಓದ್ಕೊಳ್ಳಿ, ಪ್ರತಿದಿನ ರಿವೈಸ್ ಮಾಡಿ. ಸೊ ಗಿವ್ 5 minutes ಎವ್ರಿ ನೈಟ್ ಟು ಸ್ಟಡಿ ಮ್ಯಾಪ್. ಸುಮ್ಮನೆ ನೋಡ್ಕೊಂಡು ಹೋದ್ರೂ ಸಾಕು ಎವ್ರಿ ಡೇ, ಆಯಿತಾ ಮಕ್ಕಳೇ. ಸೊ ಒಂದಿನ ಜಸ್ಟ್ ಡ್ಯಾಮ್ಸ್ನ ರಿವೈಸ್ ಮಾಡೋದು, ಗ್ಲಾನ್ಸ್ ಮಾಡೋದು, ಒಂದಿನ ಬರೀ ಪೋರ್ಟ್ಸ್ನ ಗ್ಲಾನ್ಸ್ ಮಾಡುವಂಥದ್ದು, ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಟ್ಸ್ ದ ಟಿಪ್. ಎವ್ರಿ ಡೇ ಯು ವಿಲ್ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಮ್ಯಾಪ್, ಅಟ್ಲೀಸ್ಟ್ 5 ನಿಮಿಷ, ಅಟ್ಲೀಸ್ಟ್ 5 minutes. ಓಕೆ, ಎಸ್. ಸೊ ಸ್ಮಾರ್ಟ್ ರೈಟಿಂಗ್ ಟಿಪ್ಸ್: ರೈಟ್ ಪಾಯಿಂಟ್ಸ್, ನಾಟ್ ಪ್ಯಾರಾಗ್ರಾಫ್. ಸೋಷಿಯಲಲ್ಲಂತೂ ಪ್ಯಾರಾಗ್ರಾಫ್ಸ್ ಇಸ್ ನಾಟ್ ಕನ್ಸಿಡರ್ಡ್ ಆ್ಯಟ್ ಆಲ್. ಒಂದು ಎಸೆ ಥರ ನೀನು ಒಂದು 4 marks ಕ್ವೆಶನ್ನ ಬರೆದ್ರೆ ರಾಂಗ್ ಮಾರ್ಕೆ, ಆಯಿತಾ. ಸೊ ಆಲ್ವೇಸ್ 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 ರೈಟ್ ಇನ್ ಪಾಯಿಂಟ್ಸ್, ಆಯಿತಾ ಮಕ್ಕಳೇ. ಅಂಡರ್ಲೈನ್ ಇಂಪಾರ್ಟೆಂಟ್ ವರ್ಡ್ಸ್, ಕೀ ವರ್ಡ್ಸ್ ಅಂತ ನಾವೇನು ಹೇಳ್ತೀವಿ, ಅಂಡರ್ಲೈನ್ ಮಾಡಿ, ಕ್ಲೀನಾಗಿ ಬರೆದು ಅಂಡರ್ಲೈನ್ ಮಾಡಿ. ಕಾನ್ಫಿಡೆನ್ಸ್ ಇದ್ದರೆ, ಇಲ್ಲ ನಾನು ನಿಮ್ಗೆ 100% ಗೊತ್ತು ನೀವು ತಪ್ಪು ಬರೆದಿದ್ದೀರಾ ಆನ್ಸರು ಅಂತ, ಅದನ್ನು ಕೂತ್ಕೊಂಡು ಹೈಲೈಟ್ ಮಾಡಬೇಡಿ. ಓಕೆ, ಆ್ಯಂಡ್ ಮೇಂಟೈನ್ ನೀಟ್ ಮಾರ್ಜಿನ್ಸ್. ಓಕೆ, ಮಾರ್ಜಿನ್ ಕೊಟ್ಟಿರ್ತಾರಲ್ಲ, ಸೊ ಇದ್ರ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಬೇಡ. ಸೊ ಇಲ್ಲಿಂದ ಕ್ಲೀನಾಗಿ ಸ್ಟಾರ್ಟ್ ಮಾಡಿ, ಕ್ಲೀನಾಗಿ ಮೇಂಟೈನ್ ಮಾಡಿ ಮಾರ್ಜಿನ. ಇಲ್ಲಿ ಕ್ವೆಶನ್ ಬರೆಯೋದು, ಅಥವಾ ಮೇನ್ ಬರೆಯೋದು, ಅಥವಾ ಸಬ್ ಹೆಡ್ ಈ ಥರ ABC ಬರೆಯೋದು, ಆ ಥರದಕ್ಕೆ ಮಾತ್ರ ಮಾರ್ಜಿನ್ನ ಯೂಸ್ ಮಾಡ್ಕೊಳ್ಳಿ. ಸ್ಟಿಕ್ ಟು ಕೀವರ್ಡ್ಸ್. ಸೊ ಕೀವರ್ಡ್ಸ್ ಇನ್ಕ್ಲೂಡ್ ಮಾಡಲೇಬೇಕು ಕ್ವೆಶನ್ಸ್ಗಳಲ್ಲಿ, ಎಸ್ಪೆಷಲಿ 1 mark 2 marks ಇದೆಲ್ಲ ಬಂದಾಗ ಕೀವರ್ಡ್ಸ್ ಡೆಫಿನೆಟ್ಲಿ ಇರಲೇಬೇಕು. ನೀವೇನೋ ಒಂದು ಒಂದು ಆನ್ಸರ್ಗೆ ಕರೆಕ್ಟಾಗಿ ಆನ್ಸರ್ ಬರ್ದಿರೋ, ಬಟ್ ಮೇಜರಾಗಿ ಬೇಕಾಗಿರೋ ಅಂಥ ಕೀವರ್ಡೇ ಇಲ್ಲ ಅಂತಂದರೆ ಅಗೇನ್ ಯು ಲೂಸ್ ಮಾರ್ಕ್ಸ್ ದೆ. ಸೊ ಕೀವರ್ಡ್ಸ್ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡಿ, ಓಕೆನಾ. ಆ್ಯಂಡ್ ದೆನ್ ಡೋಂಟ್ ಓವರ್ ರೈಟ್ ಆನ್ಸರ್ಸ್. ಬರೆಯೋದು, ಸ್ಕ್ರ್ಯಾಚ್ ಮಾಡೋದು, ಮತ್ತೆ ಬರೆಯೋದು, ಮತ್ತೆ ಸ್ಕ್ರ್ಯಾಚ್ ಮಾಡೋದು, ಮತ್ತೆ ನೋಡಿ ಇಲ್ಲೇ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಪೇಪರಲ್ಲಿ, ಓಕೆನಾ ಮಕ್ಕಳೇ. ಓವರ್ ರೈಟ್ ಮಾಡಬೇಡಿ. ನೀವು ಅಷ್ಟಕ್ಕೂ ನಿಮಗೆ ನಾನು ತಪ್ಪು ಬರ್ದಿದ್ದೀನಪ್ಪ ಅಂತ ಅನ್ಸಿದ್ರೆ ಜಸ್ಟ್ ಒಂದು ಸಿಂಗಲ್ ಲೈನ್ ಈ ಥರ ಗೆರೆ ಎಳೆದು ಮತ್ತೆ ಇನ್ನೊಂದು ಸತಿ ಬರೀರಿ ಅಷ್ಟೇ. ಆದರೂ ಈ ಥರ ಚಿತ್ತು ಮಾಡೋದಕ್ಕಿಂತ ಈ ಥರ ಮಾಡೋದು ಎಷ್ಟೋ ಬೆಟರ್ ಆಗಿದೆ. ಓಕೆ, ಸೊ ಚಿತ್ತು ಮಾಡಿ ಬರೆಯೋದು, ಅದ್ರ ಮೇಲೆ ಬರೆಯೋದು, ಎಸ್ಪೆಷಲಿ MCQಸ್ಗೆ ನೀವು ಕರೆಕ್ಟ್ ಆನ್ಸರ್ ಬರ್ದಿದ್ರು ಅದು ತಪ್ಪಾಗುತ್ತೆ. ಓವರ್ ರೈಟ್ ಮಾಡೋದು, ಚಿತ್ತು ಮಾಡಿ ಬರೆಯೋದು ಅದೆಲ್ಲ, ಎಸ್ಪೆಷಲಿ MCQಸ್ಗೆ ನೆವರ್ ಡೂ ದಿಸ್. ಡೋಂಟ್ ಓವರ್ ರೈಟ್ ಆರ್ ಡೋಂಟ್ ಸ್ಕ್ರಿಬಲ್, ಸ್ಕ್ರ್ಯಾಚ್ ಆ್ಯಂಡ್ ರೈಟ್, ಇದೆಲ್ಲ ಮಾಡಿಬಿಡಿ. ಓಕೆ, ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್: ಸ್ಪೆಂಡಿಂಗ್ ಟೂ ಮಚ್ ಟೈಮ್ ಆನ್ ಒನ್ ಕ್ವೆಶನ್ ಬೇಡ. ನಾನು ಆಲ್ರೆಡಿ ನಿಮಗೆ ಡೀಟೇಲ್ಡಾಗಿ ಹೇಳಿದ್ದೀನಿ ಯಾವ್ಯಾವ ಮೇನ್ಗೆ ಯಾವ್ಯಾವ ಕ್ವೆಶನ್ಸ್ಗೆ ನೀವು ಎಷ್ಟು ಟೈಮ್ ಕೊಡಬೇಕು ಅಂತ. ಸೊ ಅದ್ರ ಪ್ರಕಾರ ನಡ್ಕೊಳ್ಳಿ. ಯು ವಿಲ್ ಬಿ ಇನ್ ಲಾಸ್ ಮಕ್ಕಳೇ. ನೀವು ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ಲಾಸಲ್ಲೇ ಇರ್ತೀರ. ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಹತ್ಕೊಂಡ್ಬರ್ತೀರ. ಪೇಪರ್ ತುಂಬ ಲೆಂದಿ ಆಗಿತ್ತು, ಕಷ್ಟ ಆಗಿತ್ತು, ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ, ಆನ್ಸರ್ ಗೊತ್ತಿತ್ತು, ಬರೆಯೋಕ್ಕಾಗಲಿಲ್ಲ. ಸೊ ಈ ಥರದ್ದೆಲ್ಲ ಬೇಡ. ಓಕೆ, ನೆಕ್ಸ್ಟ್, ನಾಟ್ ರೀಡಿಂಗ್ ಆಲ್ ದ ಆಪ್ಷನಲ್ ಕ್ವೆಶ್ಚನ್ಸ್. ವೆರಿ 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 ಇಂಪಾರ್ಟೆಂಟ್. ಆರ್ ಕ್ವೆಶನ್ಸ್ ಇರುತ್ತಲ್ಲ, ಆ ಆರ್ ಕ್ವೆಶನ್ಸಲ್ಲಿ 2 ಕ್ವೆಶನ್ನ ಓದಿ. ಆ 2 ಕ್ವೆಶನಲ್ಲಿ ಒಂದು ಇವಾಗ 3 marks ಕ್ವೆಶನ್ ಅಂದ್ಕೊಳ್ಳಿ. ಒಂದು ಕ್ವೆಶನ್ ನಿಮಗೆ ಬರೀ 4 points ಬರುತ್ತೆ, ಇನ್ನೊಂದು ಕ್ವೆಶನ್ 6 points ಬರುತ್ತೆ ನಿಮಗೆ. ಫಸ್ಟ್ ನೋಡಿದ ತಕ್ಷಣ 4 points ಬರುತ್ತೆ ಬಿಡಪ್ಪ, ಅದನ್ನು ಬರೆಯೋಣ, 2 marks ಬರುತ್ತೆ ಸಾಕು ಅಂತ ಅಂದ್ಕೊಂಡು ಬಿಟ್ಬಿಟ್ರೆ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಕ್ವೆಶನ್ ಪೂರ್ತಿ 6 points ಬರುತ್ತೆ, ಬಟ್ ನೀವು ಅದನ್ನು ನೋಡೇ ಇಲ್ಲ. ಎಷ್ಟು ಲಾಸು. ಸೊ ಆ ಥರ ಮಾಡ್ಕೋಬೇಡಿ. ಎಲ್ಲ ಕ್ವೆಶನ್ಸ್ಗಳನ್ನ ಓದಿ. ಅದಾದಮೇಲೆ ಇವಾಗ ಡೆಫಿನೆಟ್ಲಿ ನಾನಾಗಿದ್ರೆ 2 ಕ್ವೆಶನ್ ಓದ್ಬಿಟ್ಟು ಸೆಕೆಂಡ್ ಕ್ವೆಶನ್ನ ಅಟೆಂಪ್ಟ್ ಮಾಡ್ತಾ ಇದ್ದೆ ಅಲ್ವಾ. ಯಾರಾದರೂ ಆ ಥರನೇ ಮಾಡ್ತಾರೆ. ಆ ಥರ ಮಾಡಬೇಕಂದ್ರೆ ಫಸ್ಟ್ ಕ್ವೆಶನ್ನ ಓದಬೇಕು. ಸೊ ಅದನ್ನು ಮಾಡಿ.
ಓಕೆ, ಲೀವಿಂಗ್ ದ ಮ್ಯಾಪ್ ಅಟ್ ದ ಎಂಡ್ ಆ್ಯಂಡ್ ಫಾರ್ ಗೆಟಿಂಗ್ ಇಟ್. ಕೆಲವೊಬ್ರು ಮ್ಯಾಪ್ ಲಾಸ್ಟಲ್ಲಿದೆ, ಲಾಸ್ಟಲ್ಲಿ ಮಾಡೋಣ ಅನ್ಕೋತಾರೆ. ಗುಡ್, ವೆಲ್ ಆ್ಯಂಡ್ ಗುಡ್. ಬಟ್ ಏನಾಗುತ್ತಪ್ಪ ಅಂತಂದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮ್ಯಾಪ್ ಇರೋದೇ ಮರ್ತೋಗ್ಬಿಟ್ರೆ ದಟ್ ವಿಲ್ ಬಿಕಮ್ ವೆರಿ, ಅದು ಮತ್ತೆ ನಿಮಗೆ ಲಾಸೇ ಆಗುತ್ತೆ ಮಕ್ಕಳೇ. ಲಾಸ್ಟಲ್ಲಿ ಮಾಡೋಣ ಅಂದ್ಕೊಂಡು ಲಾಸ್ಟಿಗೆ ಮರ್ತೇ ಹೋಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ಟೈಮ್ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ನಾನು ಎಷ್ಟೇ ಹೇಳಿದ್ರೂ ಒಬ್ಬರು ಇಬ್ಬರು ಇರ್ತಾರೆ ಹುಲ್ ಸಿಟ್ ಇನ್ ಒನ್ ಕ್ವೆಶ್ಚನ್ ಆ್ಯಂಡ್ ಅದಕ್ಕೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆವಾಗ ಅಂಥವರಿಗೆ ಮ್ಯಾಪ್ ಲಾಸ್ಟಲ್ಲಿ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟ್ ಮ್ಯಾಪ್ ನಿಮಗೆಲ್ಲ ಗೊತ್ತಿದೆ ಅಂತಂದರೆ ಫಸ್ಟ್ ಮ್ಯಾಪ್ನ ಮುಗಿಸ್ಬಿಡಿ. ಸ್ಟಾರ್ಟಿಂಗಲ್ಲಿ ನಾನು ಅದೇ ಹೇಳಿದ್ದು, ನಿಮ್ಗೆ ಏನು ಫಸ್ಟ್ ಬರುತ್ತೋ ಅದನ್ನು ಫಸ್ಟ್ ಬರೆದ್ಬಿಡಿ. ಮ್ಯಾಪ್ ಬರುತ್ತಾ ಮ್ಯಾಪ್ ಮುಗಿಸ್ಬಿಡಿ, ಬರೀ MCQs ಬರುತ್ತಾ ಮುಗಿಸ್ಬಿಡಿ ಕಂಪ್ಲೀಟಾಗಿ, ಆಯಿತಾ. ಸೊ ಫಸ್ಟ್ ಏನು ಬರುತ್ತೋ ಅದನ್ನು ಅಟೆಂಪ್ಟ್ ಮಾಡೋದ್ರಿಂದ ಈ ಒಂದು ಏನದು ಫಾರ್ಗೆಟ್ಟಿಂಗು, ನಾಟ್ ರೈಟಿಂಗು, ನಾಟ್ ಹ್ಯಾವಿಂಗ್ ಟೈಮು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ? ಎಸ್, ಸೊ ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಸೊ ಟಾಪರ್ಸ್ ಹ್ಯಾಕ್ ಏನಪ್ಪ ಅಂತಂದರೆ ಎಲ್ಲ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋವಂಥದ್ದು, ಅದು ಟಾಪರ್ಸ್ ಹ್ಯಾಕ್ ಆಗಿದೆ. ಸೊ ನೀವು ಚೂಸ್ ಮಾಡಿ, ಟೈಮ್ ಇದ್ದರೆ ಡೆಫಿನೆಟ್ಲಿ ಅಟೆಂಪ್ಟ್ ಮಾಡಿ. ಲಾಸ್ಟ್ 10 ಮಿನಿಟ್ಸ್ ಏನು ಮಾಡಬೇಕಪ್ಪ ಅಂತಂದರೆ ವೆರಿಫೈ ಕ್ವೆಶ್ಚನ್ ನಂಬರ್ಸ್ ಆ್ಯಂಡ್ ಮ್ಯಾಪ್ ಲೇಬಲಿಂಗ್, ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಟೈಮಿಂಗ್ಸ್ ಹೇಳಬೇಕಾದ್ರೇ ಹೇಳಿದೆ, ಲಾಸ್ಟ್ 10 ಮಿನಿಟ್ಸ್ ಏನಿದೆ ಕಂಪ್ಲೀಟ್ ಪೇಪರ್ನ ಚೆಕ್ ಮಾಡಿ. ಕ್ವೆಶ್ಚನ್ ನಂಬರು, ಮೇನ್ ನಂಬರು ಆ್ಯಂಡ್ ಆಲ್ಸೋ ಮ್ಯಾಪ್ ಲೇಬಲಿಂಗು. ಇನ್ನು ಟೈಮ್ ಇದ್ದರೆ ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿದ್ದೀನಾ ಇಲ್ವಾ, ಇದನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ಲಾಸ್ಟ್, ಡೋಂಟ್ ಪ್ಯಾನಿಕ್ ಇಫ್ ಯು ಫರ್ಗೆಟ್ ಒನ್ ಆನ್ಸರ್, ಮೂವ್ ಅಹೆಡ್, ಡೋಂಟ್ ಸ್ಪೆಂಡ್ ಟೈಮ್ ಆನ್ ಜಸ್ಟ್ ಒನ್ ಕ್ವೆಶ್ಚನ್, ಆಯಿತಾ. ಹೆದರ್ಕೋಬೇಡಿ, ಮತ್ತು ನೆನ್ಪು ಬರುತ್ತೆ ಡೆಫಿನೆಟ್ಲಿ. ಕೆಲವೊಬ್ಬರಿಗೆ ಆ ಒಂದು ಭಯ ಇರುತ್ತೆ, ಎಕ್ಸಾಮು ಆ ಟೆನ್ಷನ್ ಅದೆಲ್ಲ ಭಯ ಇರುತ್ತೆ, ಮರ್ತಂಗೆ ಆಗುತ್ತೆ. ಬಟ್ ಸ್ವಲ್ಪ ಪ್ರಶಾಂತವಾಗಿರಿ, ಆರಾಮಾಗಿರಿ, ನೆನಪಾಗುತ್ತೆ ಅದು, ಡೋಂಟ್ ವರಿ. ಓಕೆ, ಹೆದರ್ಕೋಬೇಡಿ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್, ಡೋಂಟ್ ಪ್ಯಾನಿಕ್. ಓಕೆ, ಎಸ್, ಸೊ ಇದು ಟಾಪರ್ಸ್ನ ಹ್ಯಾಕ್ ಆಗಿದೆ. ಎಸ್ ಮಕ್ಕಳೇ, ಆಲ್ ದ ಬೆಸ್ಟ್ ನಿಮಗೆ. ಇದು ನಿಮ್ಮ ಕ್ವೆಶ್ಚನ್ ಪೇಪರ್ ಬ್ರೇಕ್ ಡೌನ್ ಆಗಿದೆ ಪ್ರಾಪರಾಗಿ. ಎಕ್ಸಾಮ್ ಹಾಲಲ್ಲಿ ಕ್ವೆಶ್ಚನ್ ಪೇಪರ್ ಸಿಕ್ಕಿದಾಗ ಯಾವುದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಯಾವ ರೀತಿಯಲ್ಲಿ ಬರಿಬೇಕು ಅನ್ನೋದೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಈ ಒಂದು ಕ್ಲಾಸ್ ಅಥವಾ ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ರಿ. ಸೊ ಡೆಫಿನೆಟ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಬಿಕಾಸ್ ಡೆಫಿನೆಟ್ಲಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋನ ಹೈಪ್ ಮಾಡೋದನ್ನು ಮರಿಬೇಡಿ. ಓಕೆನಾ ಮಕ್ಕಳೇ? ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಡೆಫಿನೆಟ್ಲಿ ಮರಿಬೇಡಿ ಮಕ್ಕಳೇ. ಓಕೆ, ಸೊ ಇಂಥದ್ದೇ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. Until then, signing off, Sahana. Take care. Bye-bye.